ಮತ್ತೆ ರಕ್ತದ ಧ್ವನಿಯಂತೆ ಬೇರೆ ಯಾವ ಧ್ವನಿಯಲ್ಲ ಕಾಂತ. ಮತ್ತೆ ರಕ್ಕಸರ ಘೋರವಾದ ಧ್ವನಿಯು ಕೇಳುತ್ತಿರುವುದಲ್ಲ ಕಾಂತ. ಸ್ವಲ್ಪ ಶಾಂತಳಾಗ ಸುಂದರಿ. ಆ ಧ್ವನಿಯನ್ನು ಕೇಳಿದ್ರೆ ಎನ್ನಗೆ ಕೈ ಕಾಲುಗಳೇ ಕಡಗಡನೆ ನಡೆದುತ್ತಿರುವುದು. ಈ ರಕ್ಕಸರ ಉಪದ್ರವ ಹೆಚ್ಚಾಗಿರುವುದಲ್ಲ. ಇದಕ್ಕೆ ಮುಂದಿನ ಗತಿಯನ್ನು ಪ್ರಾಣಪತಿ ಇದೇನು ತಿರುಕತಿ. ನೀನು ಯಾಕೆ ಹೆಚ್ಚು ಗಾಬರಿಯಾಗಿ ಭಯಪ್ರಾಂತರಾಗಿ ತತ್ತರ ಬರ್ತಾನಂತೆ? ನಾವಿರುವುದಕ್ಕಾಗಿ ನಿನಗೆ ಬಂದಿರ ಬೇವೇನು? ಸುಂದರಂಗಿ ಹೆದರುವುದಕ್ಕೆ ಮೋಹನಂಗಿ ಈ ಅಣ್ಣ ಪುಲ ಪಟೋಟ ಬಲಂದ ವೈರ ಹೃದಯವು ಚರಿಚರಿತವಾಗುವಂತೆ ಹಣಬಿಡವೆ. ನಿನ್ನ ಮನಸ್ಸು ಸಂತೋಷವರಿಸುವಂತೆ ಈಗಲೇ ಮಾಡುವೆನು. ಎನ್ನ ಹಸ್ತದ ಪರಿಶೋಭಿಸುವ ಬಿಲ್ಲಿಗೆ ತಿನ್ನಿನಿಯ ಕೈದು ಕುರಿತು ಕುಡಿ ಹೊಡೆಯುವೆನು. ಅದೇ ರಮಣಿ ವೀರ ವೇಷದಿಂದ ಸುರರು ವಂಕರಿಸಿ ಎನ್ನ ಸಮೀಪಕ್ಕೆ ಬರಲಿ. ಪಾಪ ಪಾಪರೇ ಆ ಸುಂದರ ಕದರ ಬಲವನ್ನೆಲ್ಲ ಭದ್ರವಾಗಿ ಮಕ್ಕಳ ಕೈದು ಅವರ ಪಿಂಗಮ ಮುರಿದು ಅವರ ಕರ್ಮವನ್ನು ನಿಗ್ರಹಿಸಿ ಬರ್ತೀನಿ. ಕಾಂತಿಯೇ ಬಿಡಲಿ ಅದಕ್ಕೆ ಆ ಕುಳ್ಳರ ಕದರ ಚಿಂತೆ. ದುರ್ಮಾರ್ಗರಾದ ರಕ್ಕಸದಿಂದ ನಮಗೆಲ್ಲಿ ಮೃತ್ಯು ಬರುವುದೆಂದು ಭಯವಾಗುತ್ತಿರುವುದು. ಅಯ್ಯೋ, ತಾವಲ್ಲಿ ಹೋಗಬೇಕು, ಎಲ್ಲಿ ಅಡಗಿಕೊಂಡು ಕುಳಿತುಕೊಳ್ಳಬೇಕು. ಒಂದು ದೋಷದಂತಾಗಿದೆ ವಲ್ಲಭ, ಇದೇನು ದುರ್ಲಭ. ಕಾಮಿನಿ ಕಲಹಂಸ ಕಾಮಿನಿ, ಸೊಲ್ಲಿಗೆ ಎಲ್ಲಿ ಹಡೆಯಲಿ, ಯಾವ ಕುಟೀರವನ್ನು ಸೇರಲಿ, ಯಾವ ಪೊದೆಯಲ್ಲಿ ಅಡಗಿಕೊಳ್ಳಲಿ ಎಂದು ಕಳುಹಿಸಿದ ಬಗ್ಗೆ ಮೋಹನಂಗೆ ಈ ಸೃಷ್ಟಿಯ ದುಷ್ಟ
ಮುಖಿ ಅಕ್ಕರದಿಂದ ಮೆಚ್ಚಿ ಮೀರಿ ಎನ್ನ ಸಮೀಪಕ್ಕೆ ಬಂದರೆ ಅವರ ಪಕ್ಕಲ ಮಾಡನ್ನು ಮುಗಿಸಿಬಿಡ್ತೇನೆ. ಅಕ್ಕ ಬಂದರೆ ಬಿಡಲಿ ಅದಕ್ಕೆ ಅವರ ಕಸು ಆಲೋಚನೆ. ರಾಮನ ಪುರವಾಸನಾದ ಶ್ರೀ ರಾಮಲಿಂಗೇಶ್ವರನ ಅಂತಃಕರಣ ಸಹ ನಮ್ಮ ಮೇಲೆ ತಪ್ಪಿದಂತೆ ಕಾಣುತ್ತದೆ. ಶಾಂತ, ಅಯ್ಯೋ ಮುಂದಿನ ಕಥೆ ಏನೋ ರಮಣ ಸದ್ಗುಣಾವರ. ಹೇ ಮನೋಹರಿಯಾದ ಸೀತೆ ಸುಮ್ಮನೆ ಅದಕ್ಕೆ ಗಾಬರಿಯಾಗಿ ಕಾಣುವಂತನಿಂದೆ ಮೊಬ್ಬೆನಿಂದ ಬರುವ ಕರ್ಪೂರ ದೇಹವನ್ನು ಇಬ್ಬಾಗ ಮಾಡಿ ಕಪ್ಪಲ್ಲಿಗಳನ್ನು ಹಿಡಿದು ತಿನ್ನುವ ಮೀನುಗಳಿಗೆ ಅಪ್ಪುದೂಟವಾಗಿ ತಿನ್ನಬೇಕಂತಾರೆ. ಹೆಸರು ಬರ್ತದಕ್ಕೆ ನನಗೆ ಸಾರ್ಥಕವೇನು ಸುಂದರಿ. ಆಹಾ ತಮ್ಮನಾದ ಲಕ್ಷ್ಮಣ, ಆಹಾ ಅಣ್ಣನಾದ ಶ್ರೀರಾಮಚಂದ್ರ, ಆ ಕಳ್ಳರ ಕಸರನ್ನು ಹೊರದು ಬಾಯಿ ಕೋಡುಗುಗಳೆಂಬ ಜಡದ ಕಡನಕ್ಕೆ ಜಮ್ಮ ಮಾರುತನಂತ ಪಡವೆಯ ತಡಗರದಿಂದ ನರಿವಾಣ ನಿನ್ನ ಅಗ್ರ ಮೀರವನೇನು ನಿನ್ನ ತಮ್ಮನಾದ ಈ ಲಕ್ಷ್ಮಣ. ಈ ಅಹೋ ಅಗ್ರಜ, ಅಹೋ ನಿಜ. ಈ ಭೂಮಂಡಲೋಲ್ಭುಜ ಬಲಾರ್ಥರೆಂಡ ಅಂಡಲದ ಬರಬ ರಾಕ್ಷಸರ ದಂಡಿನೋ ಕದಲಿ ಒಣಕ್ಕೆ ಸುಂಡಾರಂತೊಂಬು ಉದ್ದಾನತನ ಬಹುತ್ತಾಂಡಲ ಕನ್ನಡದೊಳಗೆ ಎದುರಾದ ಬಂಡರ ಮಂಡಗಳು ಕಂಡ್ರಸೆ ಕಣ್ಣುಗಳೆಂದು ನೆರೆದು ಬರುತ್ತೇನೆ ನೋಡು ಅಣ್ಣ. ಶೀಘ್ರವಾಗಿ ಹೋಗಿ ಬಾ ತಮ್ಮ ಲಕ್ಷ್ಮಣ. ಆ ಕಳ್ಳರ ಕಸರನ್ನು ಹೊರದು ಬಾಯಿ ಬಳಿ ಬಳಿರೆ ಎಲ್ಲ ಸಾರದೆ ತಡ ಮಾಡಿದ ಆ ಶುದ್ಧ ರಾಕ್ಷಸರನ್ನು ಕಳೆದುಕೊಂಡು ಬರುತ್ತೇನೆ. ಅಹೋ ಉದ್ದಂಡಗದ ದಂಡನಾದ ದೂಷಣಾಸುರನೇ, ಚಂಡ ಪ್ರಚಂಡ ಮದಗಜ ಗಂಡ ಬೇರಂಡ ತೋರ್ಪಕರಾಸುರನೇ, ಹಿಡೀರಿ ನಿಮ್ಮ ನಿಮ್ಮ ದೃಢ ಸಾಮರ್ಥ್ಯವನ್ನು ತೋರಿಸಿರೆ. ತಡ ಮಾಡದ ಜಡ ಜನೇತ್ರಿ ಸೀತೆ ಎಂಬವಳು ಏನಾದರೂ ಬಿಡ ನುಡಿಗಳನ್ನು ನುಡಿದರೆ ನಿಮ್ಮ ನಿಮ್ಮ ಕಕ್ಕತಿಲಿಂದ ಅವಳ ತಲೆಯನ್ನು ಖಂಡಿಸಿರೆ ಬಳಿ ನಾನು ಆರ್ಭಟಿಸುತ್ತಾ ಬರುವನು. ನಡಿ ನಡಿ ದುರ್ಬಲನಾದ ಕರ್ಬರ ಸಲ್ಲಲಿತ ಮಾದ ಸಿಂಹದ ಎದುರಿನಲ್ಲಿ ಕುಲ್ಲ ನರಿ ಅಲ್ಲ ತರದ ಒದರದಂತ ಸೋರ್ಮಾಡಿಕ ದುರ್ಬಾಲಿಯಿಂದ ನಿರ್ಭಯಿಂದ ಎಲ್ಲ ಮೂರ್ಖರೇ ಕಣ್ಣಿನ ತೇರ್ಪಗನ್ನು ಬಗಳುತ್ತ ತಳತ್ತಳಕ್ಕೆಂದು ಕೋಟಿ ಸೂರ್ಯನಂತೆ ಪ್ರಜ್ವಲಿಸುವ ಬಾಣಗಳ ಮೂಡಿ ಪ್ರಳಯ ಕಾಲದ ಕಾಲಭೈರವನಂತೆ ಸಿಂಹೀರಂ ತೀಡಿ ಸಿಂಹ ಗರ್ಜನ ಮಾಡಿ ನಿನ್ನ ಕಂಠಕ್ಕೆ ಗುರಿಯನ್ನು ಹೀಳಿ ಹೊಡೆದಿದ್ದಾರೆ. ವೀರ ಲಕ್ಷ್ಮಣನೆಂಬ ನಾಮಕ ಚಿಟ್ಟಿಲ್ಲೆಂದ ಬೆಂಕಿಯನ್ನುಗಳತ್ತ ಪಟ್ಟದಟ್ಟವಾಗಿ ಬರುವ ಬಾಣಗಳು ಉಪಟರಂ ಕನರಿಸಿಕೋ ರಾತ್ರಿ ಚಲ ನೀನೇ ದೊಡ್ಡ ರಣಾಸುರ. ಎಲೆ ಕುರುಮಾರ್ಕಡೆ ಹಾಗಾದರೆ ಸಾಮರ್ಥ್ಯವನ್ನು ದೋರು ನಮ್ಮ ತಂಗಿಯ ಸೂರು ಮಾಡಿದ ರಾಜಕ ಕೇಂದ್ರ ಮಾಡಿ ಎಂಬ ಗರ್ವ ಮಾಡಿದ ಶಕ್ತಿ ಎಂಬ ಚಂದ್ರದಿಂದ ನಿನ್ನ ಖಂಡಿಸಿ ಬೀಳುತ್ತೀರ. ನಿನ್ನಂತ ನರಾತುರ ನನ್ನ ಈಗ ಕರೀಮಯಾದ ಕರ್ರಾಸುರನೆಂಬ ಕೋಣ ಯಾರೇ ನಿನ್ನೆ ತ್ರಾಣ
ಮುಗಿದು ಬಂದಿತ್ತು ನಿನಗೆ ಮರಣ ನನಗೀನಳಾದ ಸೂರ್ಪಾಣಿಕ ನಾಸಿಕಮಂ ಛೇದನ ಮಾಡುವುದಕ್ಕೆ ಅವಮಾನ ಆಯ್ತಂದು ಮನದೊಳ್ಳಂದು ಎನ್ನಲ್ಲಿಗೆ ಕೃಂದದಿಂ ಸೀತವಯ್ಯವನೆಂದು ಮಂದಮತಿಯಿಂದ ಬಾಯಿಗೆ ಬಂದಂತೆ ಕರ್ಕೊಂಡ್ಬಿಟ್ಟಾಗ ಮಾಡಿ ಗದ 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 ನಡೆಯುವಂತಲೇ ಈರ ಬೊಬ್ಬೆಯನ್ನು ಎದೆಯ ಕಪ್ಪನ್ನು ತೆಗೆದರೆ ಈರ ಲಕ್ಷ್ಮಣನೆಂಬ ನಾಮಕ್ಕೆ ಸೇರಿಸುವನು ನಿನ್ನ ಯಮನ ಬುಡಾರಕ್ಕೆ ಸಡಲಿಸುವನು ನಿನ್ನ ಪಕ್ಕೆ ಇನ್ನ ತಡೆಯಾತಕ್ಕೆ ಜಾಗೃತಿಯಿಂದ ಇದಕ್ಕೆ ನಿಲ್ಲೋ ಮೂರ್ಖರ ಇವನ್ನ ಪಕ್ಷ ವಹಿಸಿ ಬಿಟ್ಟರು ಈಗಲೇ ಬರುವುದರಿಂದಲೇ ಬರಬಹುದೆಂದು ಒಡಿಸುತ್ತಾರೆ ನೀನು ತಾವ ಪರಾಕ್ರಮಗಳ ಪೈಕಿ ಪಲಟೆಂದ ತಲೆ ಎತ್ತ ನಾಕ ಇಲ್ಲದೆ ವಾಣಿಸಿದ ಮೂರ್ಖರ ಹುಚ್ಚನಂತ ಎಚ್ಚರ ತಪ್ಪಿ ಚೇಚುವಿಂದ ಮಾತನಾಡಿದ್ರೆ ನನ್ನ ಯಾರು ಬರ್ಸವರು ಅದವನೇ ಹೆಚ್ಚಿನ ಧೀರನಾದವನ ತುಚ್ಚು ಮಾತುಗಳು ಎಂದಿಗೂ ಉತ್ತರಿಸುವುದಿಲ್ಲ ಮಲಿತು ನಿಂದ ದುರ್ಮತಿಯ ಕಾಲ್ಗತ್ತಿನ ಕರಪತ್ವದ ತಳತ್ತಳನೆ ಒಳಿವ ಕೋದಂಡದಿಂದ ನಿನ್ನ ಹೆಜ್ಜೆ ಕಿತ್ತಿಡದಂತ ನಿನ್ನ ರುಂಡವು ಖಂಡಿಸುವನು ನೋಡು ಎಲೆ ಅದಮ ಭುಜಬಲ ಪ್ರತಾಪ ಉದ್ರೇಕದ ಮದದಿಂದ ಕದನಕ್ಕೆ ಬಂದರೆ ಎನ್ನಯ ಬಾಣಂಗಳದಿಂದ ನಿನ್ನಯ ಪಕ್ಕೆನ್ನ ಮಗಳು ನೊತ್ತು ನೊತ್ತು ಆಗುವಂತ ಇಕ್ಕಡ ಮಾಡುತ್ತಾ ಬರೋದು ನೋಡಿ ಈ ಬ್ರಹ್ಮಾಸ್ತ್ರದ ಬಾಣ ಇದರಲ್ಲಿ ಉಳಿಯೋದು ನಿನ್ನಯ ಪ್ರಾಣ ನಾನೇ ರಣರಂಗಕ್ಕೆ ಪ್ರವೀಣ ಬಿಟ್ಟು ಬಿಡು ನಿನ್ನಯ ಪ್ರಾಣ ಇಡದು ಬೇಡ ಮೊಪ್ಪಿನಿಂದ ಉಪ್ಪಿನಡಿವೆಯಾ ತೆಗೆಸಿ ಮೊಪ್ಪು ಬಿಡಿಸುವನು ನೋಡು ಸಾಯವನ್ನಿಗೆ ಸಮುದ್ರ ನೀರು ಮಣಕಾಲ ಮಟ್ಟು ಎಂಬುವ ಹಾಗೆ ಗಾದೆ ಮಾತಿನಂತೆ ನಿನ್ನ ಪ್ರಾಣ ಹತ್ಯೆ ಕಲವ ಸಮೀಪಿಸಿರೋದು ನೋಡು ನೀನು ಯಾವ ದಿಟ್ಟನೆಂದು ಗಟ್ಟಿಯಾಗಿ ಒದರಿಯೋ ಭ್ರಷ್ಟ ಪರಮ ಪಾಪಿಷ್ಠ ನೀರು ಇಷ್ಟ ಬಂದಾಗ ಹಾರಾಡಿದ್ರೆ ಆಗುವುದು ನಿನಗೆ ಪ್ರಾಣ ನಷ್ಟ ಇಲ್ಲವಾಗೆ ತಗ್ಗಲ್ಲೆಂದು ಕೊಕ್ಕರಿಸುತ್ತ ಅಕ್ಕಳವಾಗಿ ಬರುವ ಬಾಣಗಳು ನೋಡು ನುಗ್ಗಾಗವೇನೆಂದು ಎಲ್ಲಗೆ ಮುಖಮುಖ ತೋರಿಸದೆ ಓಡು ಇಲ್ಲ ವಾಯ್ಕೆ ಬಂದಿತ್ತು ನಿನಗೆ ಕೇಳು ಜಾಗ್ರತೆಯಿಂದ ಯುದ್ಧವನ್ನು ಮಾಡು ಇನ್ನಂತವನಿಂದ ಏನಾಗುವುದು ನೋಡು ಪಾಮರ ನಿನ್ನನ್ನು ಸೇರಿಸುವ ಒಬ್ಬರು
ಇಂದ್ರನರು ಕೈ ಬಿಟ್ಟರು, ಇಂದ್ರನರಂಗಕ್ಕೆ ಮೈಕೊಟ್ಟರು ಮತ್ತು ಪ್ರಾಣವನ್ನು ಬಿಟ್ಟರು, ಸ್ವರ್ಗಸ್ಥರಾದರು. ಎಲ್ಲ ಸಾರಥಿ ಭೂಪತಿ, ಈ ವೇಳೆಯಲ್ಲಿ ದುಃಖಿಸುವುದಕ್ಕೆ ಸಮಯ ಅಲ್ಲ. ನಮ್ಮ ತಮ್ಮಂದಿರ ನಮ್ಮ ಕೊಲ್ಲದ ನಮ್ಮ ಸಿಟ್ಟು ಎನ್ನ ಮನದ ಕರ್ಕರಿಗದು. ಏನು ಮಾತನಾಡಿದ ಕುಲಪ್ರಶ್ನೆಯಾದ ಲಕ್ಷ್ಮಣ, ನಿನ್ನನ್ನು ಕೊಲ್ಲುವುದು ನೋಡು ವೀಕ್ಷಣ. ಪಂಡರಾವ್ ಜಗತ್ ಪಂಡನಾದ ರಕ್ಕಸನೆ ನಿನ್ನ ಗೊಂಡೆಯ ಬಿಸಿ ರಕ್ತ ಕಂಡಗಳ ದಿಂಡ ಕಡಿವೆಯನ್ನ ಪಾದತನಗಳಿಂದ ತಾಂಡ ಮಾಡಿ ಕಂಡುಗಳಿಂದ ಬೆರೆತು ಬರುವನು ನೋಡು. ಮೂರ್ಖನೇ, ನಿನ್ನ ಒಡ ಹುಟ್ಟಿದವರೆಗ ಸೀತಾ ಬರೋದಮ್ಮ ಸೀತಾ ಎಲ್ಲ ಪಂಡನೆ ನಿನ್ನ ಒಡ ಹುಟ್ಟಿದವರಿಗೆ ಕಂಡು ಕಂಡಾಗೆ ಬಗಳಿಕು. ಮೂರ್ಖನೇ, ಪಂಡನೆ ಕಂಡ ಕಂಡಾಗ ನಿನ್ನ ರುಂಡ ಖಂಡಿಸಿದರೆ ನೋಡು. ಸ್ವಲ್ಪ ಮೂರ್ಖನೇ, ಪಂಡನೆ ಚಂಡಪ್ಪರ ಚಂಡರಂದು ಕಾಲ್ಪಂಡ್ಯಂ ಧರಿಸಿ ಅಂಡಲದ ಬರುವ ಚಂಡ ಚಿಕಾಮಣಿಗಳ ಮಂಡಗಳ ಕಡದು ಇಂಡು ಭೂತಾಂಗಳಿಗೆ ದಂಡಿಯಾಗಿ ಉಣ್ಣುವ ಶಕ್ತಿಯುತನ ಮುಂದೆ ಬೇರೆ ಬಾಯ ಬೆದಕಿಂದ ಪ್ರೀತಿ ಪಡಿಸುವ ಸಹಜವಾಗಿ ಪಡಿಸುವನ ಮೂರು ಮುಖ ಕಳ್ಳನೆ, ಒಂದು ಮುಖದ ಬುತ್ತಿಗಾಡ ಕಂಡ ಹಾಗೆ ಮಗಳಿದ್ರೆ ನಿನ್ನ ರುಂಡ ಚಂಡನಂತ ತೋರು ಬಿಡುವೆ ನೋಡು. ಮೂರ್ಖನೇ, ಪಂಡನೆ ಎನ್ನ ಹಸ್ತದೋಳು ಪ್ರಸಿದ್ಧವಾಗಿ ಪ್ರಚಲಿಸುವ ಬಾಣಗಳ ಕಿಡಿಗೆ ಭೂಮಿ ಪಾತಾಂಗಳ ಭಾಷಿಸಿದು ಇಂಥ ವೀರಾದಿ ವೀರ ರಣಸೂರ ಕಂಡುಗಳ ಅವತಾರನ ಮುಂದೆ ನಿಂಗ ಕಂಬಕ ಬರುವುದು ಎಷ್ಟು ಮಾತ್ರಕ್ಕೆ ಸಾಗದು. ಪ್ರಶ್ನ ನಿನ್ನ ಒಡ ಹುಟ್ಟಿದವರೆಗೆ ಆಗಿನ ಅವಸ್ಥೆ ನಿನಗಾಗುವುದು ನೋಡಲು ಪ್ರಶ್ನ. ಪರಮ ಪಾಪಿಷ್ಠ ಯಾರ್ಯಾದರೂ ಸ್ವಲ್ಪ ಕಾಲ ತೋರಿಸುವರ ಇವನ ಪ್ರಾಣವು ನನ್ನ ಕೈಯ ಸಿಲುಕಿರುವುದು. ಆಹೋ ತಮ್ಮನಾದ ಲಕ್ಷ್ಮಣ, ಅಣ್ಣನಾದ ಶ್ರೀರಾಮಚಂದ್ರ, ಈ ಕಳ್ಳರ ಕಸರು ಕೊಲ್ಲುವನೇ ಇಚ್ಛೆ. ಅಗ್ರಜಾನಿಂದ ಇಷ್ಟಂತರಾಗಲೇ ರಾಮಚಂದ್ರನ ಪಾಪ ಕಡೆ ಕರ್ಪೂರರ ಮುಂದೆ ಅರ್ಪಟಿಸಿ ಮೆಚ್ಚಿ ಲಕ್ಷ್ಮಣನನ್ನು ತಪ್ಪಿ ಮಪ್ಪಿನಿಂದ ಬರುವಿಯ ಮೂಡ. ಸಹಜವಾಗಿ ಮೂರ್ಖ, ಮೂರು ಮೂರ್ತಿಗಳಿಗೆ ಗಂಡುಗಲಿ ರಾಕ್ಷಸಾಧಿಪತಿ. ಏ ಮೂರ್ಖ, ದಸರಥ ಮಹಾರಾಜರ ಪುತ್ರ ಮೂರ್ಖ. ಅದಮನಾದನ ಮನೆ ಏನೇ ಮೂಢಮತಿಯ ಅಹಿತರೆಂಬ ಅಬ್ಬರಕ್ಕೆ ಹುಟ್ಟಿಕೊಪ್ಪಿದ್ರೆ ಜಗತ್ ಕಂಡುಗಲಿ ಲಂಕಾನಗರ ನಮ್ಮ ಸಂಖ್ಯೆ ಇಲ್ಲದೆ ಸೇನೆಯನ್ನು ಕೂಡಿ ಪರಿಪಾಲಿಸುವ ದಿಟ್ಟಾದಿ ದಿಟ್ಟ ರಾವಣಾಸುರನ ತಮ್ಮ ತ್ರಿಪುರಾಸುರನನ್ನು ಈ ಹಣಸದ ತರಾಡಿದೆಯ ಮೂರ್ಖ. ಕೂಡ ತರ್ಕ ನಿನ್ನಂಥ ಉದ್ಲುತ ವಚನಗಳು ಈಡಾಗಬಲ್ಲವೇನೋ ಮೂರ್ಖ. ಹಾಗಾಗಿ ಈಡಾಗಬಲ್ಲ ಭೂತದಕ್ಕೆ ಅಪ್ಪಳಿಸಿ ಬಿಡುವ ನೋಡು ನಿನ್ನೆ ಸೊಲ್ಲ. ನನ್ನ ಗಗನಾಂತರಕ್ಕೆ ಎಷ್ಟು ನುಡಿದರೂ ನೀನು ಅಂಥ ರೋಸವಂತನಾಗಿ ಕಾಣಲ್ಲ. ನೀನು ರೋಸವಂತನಾಗಿ ಕಾಣಲಿಲ್ಲ. ರಿಪುಗಳೆಂಬ ಕುರಿಗಳಿಗೆ ಪ್ರತಾಪವು ಸರ್ತುಗೊಮ್ಮೆ ಜಲವು ಕಿತ್ತೆತ್ತಿ ನಿನ್ನ ಮಸ್ತಕ ತರೆಯುವ ಭಾರವು ಕಾಲಕ್ಕೆ ಎಂದೇ ಬರುವುದು ನೋಡು. ಅದನ್ನು ಮಧ್ಯ ಮಾರ್ಗದಲ್ಲಿ ಖಂಡಿಸ್ಬಿಡುವ ನೋಡು.
ನಷ್ಟಗೈದು ಹರಿ ಅಂತಂದು 3 ಅರ್ಪದ ವರ್ಷ ಸೆರೆಮನೆಯಲ್ಲಿಟ್ಟನು. ರುದ್ರದೇವರನ್ನು ಹಿಡಿದು ತಂದ ಭದ್ರತರ ಮಾನವತ್ರ ಕಂಬಕ್ಕೆ ನಟ್ಟಿದನು. ಇಂಥ ವಿಕ್ರಮಾದಿತ್ಯನಿಗೆ ನಿನ್ನಂತ ಭಿಕ್ಷಪಾತ್ರ ಈಡಾಗಬಲ್ಲಿಯ ರಾಮ, ಮಾಡುವರು ನೋಡು ನೀ ರಾಮ, ಮಾಡು ಎಲ್ಲ ಸಂಗ್ರಾಮ. ಅಯ್ಯೋ ಪ್ರಾಣಪತಿ, ಇದೇನು ದುರ್ಗ! ಈ ದುರ್ಮಾರ್ಗದ ಹೋರಾಟವನ್ನು ಮಾಡಿ ನೀನು ಈ ಭೂಮಿಯಲ್ಲಿ ಮೋಚಿ ಹೊರಟಿದ್ದೀಯ. ಅಯ್ಯೋ ನಮಗೆಂತಹ ಗತಿ ಬಂದಿದ್ದು ಪ್ರಾಂತ. ಅಮ್ಮ ಜನನಿ, ನೀ ಅವಲೋಕ ಮಾತೆಯಾದ ಸೀತೆ ಅಣ್ಣ ಮೂರ್ಛೆ ಬಂದಿದರೆಂದು ನೀನು ಭಯಪಡಬೇಡ. ನೀನು ಹುಟ್ಟಿನ ಪಟ್ಟು ಪೀತಾಂಬರ ಸೆರಗಿನಿಂದ ಗಾಳಿಯನ್ನು ಬೀಸಿದರೆ ತಾನೇ ಎಚ್ಚರಾಗುವನು. ಜನನಿ ಮಾಡಿದಿರ ಮುಂದಿನ ಆಲೋಚನೆ ಹಾಗೆ ಆಗಲಿ ಮೈದುನ. ಈಗ ಸಿಕ್ಕಿದ ನಿನ್ನ ಪ್ರಾಣ ಎನ್ನ ಕೈಯೊಳಗ ಪೂರ. ಯಾರಿಗೆ ಸಿಕ್ಕಿರುವ ಸ್ವಲ್ಪ ಈಗಲೇ ಸೇರಿಸಿ ಬಿಡುವನು ನಿನ್ನನ್ನು ಆ ಗಗನಾಂತರಕ್ಕೆ ನನ್ನ ಮಗನಿಯಂತೆ ಹಾಗೆ ಮಾಡಿಸುವನು ನೋಡು. ಪುತ್ರ ಶ್ರೀರಾಮಚಂದ್ರನೆಂಬುದು ಗೊತ್ತಿಲ್ಲದೆ ಎನ್ನನ್ನು ತಡೆಯೇನು ಬಂಡ ತಡೆಯುವುದರ ಮಾಡುವುದರ ಈಗಲೇ ಹಾಕಿಬಿಡು ಅನ್ನೋರು ನಿನ್ನ 3 ಉಂಡ ಬಂದು ಬಿಡಿಸಿಕೊಳ್ಳವರು ಯಾರೋ ರಾತ್ರಿ ಚಲನೆಂಬ ಲಂಡ ಪಂಡ ಪ್ರತಾಪ ಉದ್ರೇಕದ ಮನೆಯಿಂದ ಕದನಕ್ಕೆ ಮುಟ್ಟಿ ಮಾಡಲೇಬೇಕು. ನಿನ್ನನ್ನು ಈ ಭೂಮಂಡಲಕ್ಕೆ ನುಚ್ಚು ನುಚ್ಚು ಮಾಡಿಬಿಡ್ತಾನೆ ಈ ಚಕುಲಕ್ಕೆಲ್ಲ ಈ ದಿಟ್ಟ ಶ್ರೀರಾಮಚಂದ್ರನೇ ಕೆಟ್ಟ. ಶ್ರೇಷ್ಠನಾದರೆ ನನಗೇನ? ನಿಮ್ಮಂತ ಛೋರಕ್ಕೆ ಕುಲಕ್ಕೆಲ್ಲ ಬಂದದೇನು ಕಷ್ಟ. ಯಾರಿಗೆ ಬಂದಿರೋದ ಸ್ವಲ್ಪ ತಾಳ. ಇಂದ್ರಾದಿಗಳಿಗೆ ಒಂದಿದನಾದ ಶ್ರೀರಾಮ ರಣ ಭೀಮ ರಿಪುಗುಲ ಸಾಮನೆಂದು ಹೆಸರು ಪಡೆದಕ್ಕೆ ಎನ್ನಗೆ ಸಾರ್ಥಕವೇನು? ರಾತ್ರಿ ಚರನೆಂಬ ಕುಲ್ಲ ಪಂಡ ಶ್ರೀರಾಮಚಂದ್ರನ ಪ್ರತಾಪವು ನಿಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾಡುವುದೇನ? ನಿನ್ನ ಭಯವು ಎನ್ನಗೆ ಕಿಂಚಿತ್ತಾದರೂ ಇಲ್ಲ. ನಿನ್ನ ಭಯವು ಎನ್ನಗೆ ಕಿಂಚಿತ್ತಾದರೂ ಇಲ್ಲ. ಯುದ್ಧದಲ್ಲಿ ತೋರದು ನಿನ್ನ ಪ್ರತಾಪವಲ್ಲ, ಸ್ವಲ್ಪ ಥಟ್ಟನೆ ಈ ಭೂತದಕ್ಕೆ ಅಪ್ಪಳಿಸಿ ಬಿಡುವ ನಿನ್ನೆ ಸೊಲ್ಲ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲ ಸುಲ್ಲ. ಇದಕ್ಕೆ ಪ್ರಥಮ ಮಾತನ್ನಾಡಿದ್ರೆ ಮುರಿಯುವ ನಿನ್ನ 32 ಅಲ್ಲ. ಮೂಢಮತಿಯೇ ಅಡವಿಯಲ್ಲಿ ಪಟು ಪಟರ ಕಟಿಕದ ಸಡಿಯಿಲ್ಲದ ಚಟಲತರ ಹಾಡ ಮುಂಗೈವಿಗಾರರೇ ಸಹಜವಾಗಿ ಮೂರ್ಖ ಹುಲಿವ್ರೊಡನೆರಿವ ಕೆಣಕಿದಂತೆ ಎನ್ನೊಡನ ಸಮರಕ್ಕೆ ಬಂದಿಯ. ಸಹಜವಾಗಿ ಬಂದಿರೋನು ನಿನ್ನ ಎಲಬಗಳನ್ನು ಚಟ್ಟನೆ ಮುರುತ್ತಿಲ್ಲದಿದ್ದರೆ ಪಾಪು ಪಾಪುರೇ ರಾವಣಾಸುರನ ತಮ್ಮ ತ್ರಿಸುರಾಸುರನೆಂದು ನೆನೆಸಿಕೊಂಡು ಸಾರ್ಥಕವೇನು? ಸೀತಾ ಸ್ವಯಂವರದಲ್ಲಿ ಧನಸ್ಸು ಎತ್ತರ ಹೋಗಿ ಅಡಕಾಗಿ ಧನಸ್ಸು ಬಿದ್ದಲ್ಲಿ ಓಡಿ ಹೋದ ರಾವಣ ನನ್ನ ಮುಂದೆ ಕೊಚ್ಚಿಗಳು ಯಾವ ಮೂರ್ಖ ಅದಮನಾದ ರಾಮ ಎನ್ನ ಬಲದಿಂದಿರುವ ಬಾಣಕ್ಕೆ ನೊಂದಿ ಕಂದಿ ಕುಂದಿ ಮೈ ಮರೆತು ಈ ಭೂಮಿ ಮೇಲೆ ಯಾತಕ್ಕೆ ಬಿದ್ದಿರುವೆ? ಏ ಮೂರ್ಖ ಏನು ಮಾತಾಡಿದೆ? ಮಂದುಮತಿ ಜಾಗೃತಿಯಿಂದ ಇದ್ದಕ್ಕ ಸನ್ನುದ್ಧರಾಗು ಜಾಗೃತಿ. ರಾತ್ರಿ ಜನ ನರಾದವ ಊಸಿಯನ್ನಾಡಿದರೆ ನಿನ್ನ ಸತ್ಯತೆ ಗೆಡಿಸಿ ವಸದಿಯ ಉಸುಳಕ್ಕೆ ಎದುರಂತೆ ಬಸವ ಬಳಸ್ತಾರ ಮುಂದೆ ನೀನು ಕೊಸರಿ ಮಾತನಾಡಿಯ ಸಹಜವಾಗಿ ಮಾತನಾಡೋಣ. ನಿಮ್ಮ ತಂಗಿಯಾದ ಸೂರ್ಪಾಣಕ್ಕೆ ಕಿವಿ ಮೂಗು ಕೊಯ್ಯವಾಗ ತಾವಡಿಯ ಮನೆಯಲ್ಲಿ ಸೀರೆ ಉಟ್ಕೊಂಡು ಹೆಂಗಿಸನಂತೆ ಕೂತಿದೆಯೇನು? ರಾಮಚಂದ್ರ ನಮ್ಮ ಪರಮ ಪಾಪಿಷ್ಟ ಸಮಾಜದಲ್ಲಿ ಒಂದು ಹೆಂಗಿಸಿನ ಮೂಗು ಕೊಯ್ದು ಸೀರೆ ಉಟ್ಟುಕೊಂಡು ಯಾತಕ್ಕೆ ಕೊಯ್ದಿರುವುದ? ಕಂಠಕ್ಕೆ ಸರಿಯಾಗಿ ಕಂಠನ ಎಂದು ಕುಣಿಯುತ್ತಾ ಬರುವುದು ಬಾಣ. ಅದನ್ನು ಮಧ್ಯ ಮಾರ್ಗದಲ್ಲೇ ಖಂಡಿಸಿ ಬಿಡುವೆನು ನೋಡು. ಇದರಲ್ಲಿ ಉಳಿಯದು ನಿನ್ನ ಪ್ರಾಣ. ಎಲ್ಲ ಪಾದಕ್ಕೆ ಬಿದ್ದು ಪ್ರಾಣದಾನವನ್ನು ಬೇಡಿಕೋ ಈ ಕ್ಷಣ. ಯಾರು ಬೇಡಿಕೊಳ್ಳುವರೋ ಸ್ವಲ್ಪ ತಾಳು. ತಕ್ಷಣದ ನಿನ್ನ ಸತಿಗೆ ಬಂದು ನಿಂತಿಗೆ ಹೋಯ್ತ ಕ್ಷಣ. ಯಾರಿಗೆ ಬರ್ತಿರುವ ಭಾಗ್ಯದಿಂದ ಇದ್ದಕ್ಕನಿಲ್ಲ ಈ ಕ್ಷಣ.
ಬಳಿ ಎಲೈ ರಾಮಚಂದ್ರನೆಂಬುದ ಮನೆ ಎಲೈ ಮೂಡಲಾಗುತ್ತದೆ. ನಿನ್ನ ಮುಂದೆ ಬಾಣದಿಂದ ಆಕಾಶವರೆಗೆ ಬಿಡುವೆ. ಏ ಮೂರ್ಖ, ನಿನ್ನನ್ನ ಗಗನಂತರಕ್ಕೆ ಕೆಟ್ಟುಬಿಡುವೆ ಮೂರ್ಖ. ನೀನಂಥ ಬಲವಂತನಾದರೆ ಸೈರಿಸಿಕೋ. ಮೂಡಿ ನೋಡಿ ನೋಡುವನು. ಹೆಚ್ಚಿನ ಮಾತುಗಳನ್ನಾಡಿದರೆ ನಿನ್ನ ಎಲಬಗಳನ್ನು ಮಾಡಿ ಏ ಮೂರ್ಖ, ಏನು ಮಾತಾಡಿದೆ? ಕಾರಾವರಿಗೆ ಲಿತ್ತ ಕೊಚ್ಚಿನ ಕಾನೂನದಲ್ಲೇ ಕೆಡಹುವೆ. ಎಲೈ ಅದಮನಾದ ರಾಮನೇ, ಎಲೈ ಮೂಢಮತಿಯೇ, ಈ ಅಡವಿಯಲ್ಲಿ ಹಣ್ಣು ಫಲಾದಿಗಳನ್ನು ತಿಂದು ಹೇಡಿಯಂತೆ ಮೈ ಬೆಳೆಸಿ ಚಲಿಸಿಕೊಂಡಿರುವಿಯಾ? ಸಹಜವಾಗಿ ಒಳ್ಳೆ ಮೂರ್ಖ. ನಿನ್ನ ಕೊಪ್ಪಿನ ದೇಹವನ್ನು ಹಿಡ್ಕೊಂಡು ನೋಡುತ್ತಿವೆ. ಏ ಮೂರ್ಖ, ನಿನ್ನನ್ನು ಭೂಮಿಗೆ ದೂರಿ ಬಿಡುವೆ. ಅದಮನಾದ ರಾಮನೇ, ಎಲೈ ಮೂಢನೇ, ಎನ್ನ ಜಡ ಜಾತದು ಅಡಗಿರ್ತ ಕೋಪ ಬೆಳೆದ ಬಿಡಿಸಬೇಡ. ಏನು ಮಾಡುವುದೇನು? ಎನ್ನೊಡನೆ ಸಮರಮ ಮಾಡು, ಶರಂಗಳ ಹೋಡು, ಪಂಥವಿದ್ದರೆ ಹೀಡಿ ಹಾಡು, ಕೈಲಾಗಲಿದ್ದರೆ ಎನ್ನ ಪಾದಕ್ಕೆ ಬಿದ್ದು ಬೇಡಿಕೋ, ನಿನ್ನನ್ನು ಪ್ರಾಣದಿಂದ ಬಿಟ್ಟು ಬಿಡುವೆನು. ಏ ಮೂರ್ಖ, ಎಚ್ಚರನ್ನ ಮಾತಾಡು. ಅದಮನಾದ ರಾಮನೇ, ಎಲೈ ಮೂಢನೇ, ಈ ಬ್ರಹ್ಮಾಂಡ ಮಮ್ಮೊಡೆ ಬಡಿ ಒಂದೇ ಬ್ರಹ್ಮಾಸ್ತ್ರವು ಪರಸ್ಪಳೆದು ಬಿಡುವೆ ನೋಡು. ಮೂಡಿ ನೋಡಿ ನೋಡುವುದು ಪ್ರತಾಪವು. ಈ ಮಹಾಸರತ್ತು ತಳ್ಳರಿಗೆ ಆಚಾಂಡವು ಬಾಯಿ ಬಿಚ್ಚಿತು. ಕಾರ್ಪಗಿರಿಯು ಚಿಟ್ಚಿಟೆಲ್ಲೆಂದು ಅಬ್ಬರದ ನಿಬ್ಬರದ ಪಟಾಟೋಪಕ್ಕೆ ಸಪ್ತ ಜಲಾದಿಗಳ ಬರ್ಗರಿಸುವ ಶಬ್ದದಂತೆ ಮಹಾಸ್ತ್ರವು ಬಂತು ನೋಡು. ಮೂಡಿ ನೋಡಿ ನೋಡುವನು. ಸಹಸ್ರಾಸರ ನಿಧಿಗಳ ಕುಲಶೈಲಗಳು ಸ್ಥಾನಮಂಬಿಡುವವು. ಇಂಥ ಬಾಣಮಂ ಪ್ರಯೋಗಿಸುವೆನು ನೋಡು. ಏ ಮೂರ್ಖ, ಎಚ್ಚರದಿಂದ ಮಾತಾಡು. ವಾಹ್ 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 ವಾಹ್, ಸಿಕ್ಕಿದೆಯಾ? ಎನ್ನ ಕೈಯಾರ ದೊರಕಿದ ಒಪ್ಪತ್ತಿನ ಹಾರ, ಜಾಗ್ರತೆಯಿಂದ ಇದ್ದ ಕೆರಳ ಪಾಡ. ಅದು ಜಾಗ್ರತೆಯಿಂದ ಗಟ್ಟಿಯಾಗಿ ನಡೆಸುತ್ತಾರೆ.
ಮಾತೂರು ಮಾವಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕೂಡ್ಲಿಕ್ಕೆ ಹುಂಚಕಾಯಿ, ಈ ಕಾಯಿಗಳೆಲ್ಲ ಉತ್ಪಾದಿಸಿದ ನಮ್ಮಮ್ಮ ತಾಯಿ ಅಂಬಾಬಾಯಿ. ಅಮ್ಮನವರ ಶರಣ ನಮ್ಮ ಊರಿಗೆ ಪುಟ್ಟಕಲ್ಲು ವಾಸ. ನಾನು ಓದಿನ SLC ಪಾಸ. ನಮ್ಮ ಅತ್ತೆ ಮಾವನವ್ರು ತಂದು ಕೊಟ್ಟಿದ್ರು ಬೇಕಿಲ್ಲ ಸೈಕಲ್ ಹರ್ ಕ್ಲಾಸ. ಅದ್ರ ನಕ್ಕಿಂದ ಬರ್ತಿದ್ದೇವಲ್ಲ ನಾನು ರಾಮ್ ಸಾಕ್ರ ಕ್ರಾಸ. DSP ಕಾರ್ಯಕ್ಕಿದ್ದ ಡ್ಯಾಸ, ಪೊಲೀಸ್ ಹಾಕಿದ್ದೆ ನನ್ನ ಮೇಲೆ ಕೇಸ, ಕೋರ್ಟ್ನಲ್ಲಿ ಕಟ್ಟಿದ್ದೆ 45 ಪೈಸೆ ದಂಡ ದೋಸ. ಈ ಹೈಬ್ರಿಡ್ ಕಾಲದಲ್ಲಿ ಸಂಸಾರ ಆಗೋದಂದ್ರೆ ಸನ್ಯಾಸ ಆಗೋದೇ ಲೆಕ್ಕ. ಅದಕ್ಕಾಗಿ ಸಂಸಾರವನ್ನು ಮನೆಯಲ್ಲಿ ಬಿಟ್ಟು ಬಂದು ಈ ರಾತ್ರಿ ಪೂರ್ತಿ ಈ ಸ್ಟೇಜ್ ಮೇಲೆ ಬಂದು ಮಾತನಾಡುವ ಹನಕನ ಬಸವರಾಜ್ ಸಾರಥಿ ಅಂತ ಕರೀತಾರ ದೇವ. ಹೇಳಬೇಕು ನಿಮ್ಮ ನಾಮದೇವ. ಬಂದ ಕಾರಣ ಯಾವ ಭೂಪತಿ ಇಲ್ಲಿ ಜರ್ಕೋಣಪ್ಪ ಪೊಲೀಸ್ ಜರ್ಕೋ ಜಬರ್ ಮಾಡ್ದ ಜರ್ಕೋ ಭೂಪತಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದು ಭೂಪತಿ ಶ್ರೇಷ್ಠ ಸಾಮರ್ಥ್ಯದಿಂದ ದೇವತಾ ಮಂಡಲವನ್ನು ಮಕ್ಕಳಿಗೆ ತಟ್ಟನ ರಾಜಾದಿರಾಜರಿಂದ ಕಪ್ಪಂ ಪಡೆದ ನಿನ್ನ ಮೇಲೆ ಮನಾದ ರಾಜಕಾರಣಿಗಳ ನೆರವೇರಿಸುವ ಕಾರಣ ಮತ್ತೇನಪ್ಪ ರಾಜಭೂಪತಿ ಭೂಪತಿ ದಶರಥ ಸುತರಾದ ರಾಮ ಲಕ್ಷ್ಮಣರೆಂಬ ನರಾದವರು ತರೋಧಗಳನ್ನು ಕಾಲ ಕಳೆದ ಇಚ್ಛಾ ಮಾಸ್ತರು ರಾಜಕರಾಭೂಷಣ ತಿಳಿಸಲಾದ ಮೊದಲಾದ ನಂತರವನ್ನು ಸದಬಡಿದರೆ ಎಲ್ಲ ಉತ್ಕೃಷ್ಟತರ ವೀರನಾಶದಿಂದ ಭ್ರಷ್ಟರಾದ ರಾಮ ಲಕ್ಷ್ಮಣ ನಷ್ಟಗೊಳಿಸಿ ಅವರ ಪಟ್ಟದರ್ಶಿಯಾದ ಸೀತಾ ಸೀತೆಯ ತಂದು ಎಂಡದ ಪಟ್ಟದರ್ಶ ಮಾಡಿಕೊಳ್ಳುತ್ತಾರೆ ಅಪ್ಪರೇ ಬಾಪುರೇ ತ್ರಿಲೋಕ ಕಂಟಕ ರಾವಣಾಸುರನೆಂಬ ಹೆಸರಾದಕ್ಕೆ ಪಟ್ಟ ಮಾಡಿದ ಮಾವನಾದ ಮಾರಿದ ಕಳ್ಳದಂಡ ಬರುವಂತನಾಗುತ್ತಾರೆ ಅದಕ್ಕೆ ಶಂಕರಕೊಂಡ ಸಿರಿಗೇರೆ ವೀರನಗೌಡ ಇದು ಬಂಗಾರ ಉಂಗುರ ಈ ಪುಷ್ಪಹಾರ ರಾವಣ ಸ್ವಾಮಿ ಬಹುಮಾನ ಕೊಟ್ಟಿದ್ದಾರಪ್ಪ
ಸುಖಂ ಕಲ್ಪಿಸುವ ಶುಭ್ರ ಹಬ್ಬದೋಲಿ ಪ್ರಾರ್ಥನೆಗೆ ಸುಖಮಂಡಲವನ್ನು ಪ್ರಕಾಶಿಸುವ ತುಂಬಲಿ ಪ್ರಚಂಡ ನಾನೇ ಸಂಘದಲ್ಲಿ ಹಾಗೆ ವೈದ್ಯರ ಮುಖ್ಯ ಸ್ಥಾನಗಳಲ್ಲಿ ಕನ್ನಡ ಮಾರ್ಕೆಟ್ ಪಡಿಕೆ ಬಹುಚಾರಿಗಳ ಮುಖ್ಯ ಪಡಿಕೆ ಬುಧವಾರ ಪಡಿಕೆ ಪಟ್ಟಾವಿ ಶಕ್ತಿ ಅಧಿಕ ಬಲವಿದ್ಯೆ ನಾನಂದು ಮಾತನಾಡುವ ನೀರಿನ ಲಕ್ಷ್ಮೀ ಇವಳೇ ದೇವ ಅಷ್ಟರ ಮೇಲೆ ನಿಂತ್ಕೊಂಡು ಗಟ್ಟಿಯಾಗಿ ಮಾತನಾಡುವ ಕೊಟ್ಟ ಬಸವರಾಜ ಸಾರಥಿ ಅಂತ ಕರೀತಾರೆ ದೇವ. ಹೇಳಬೇಕು ನಿಮ್ಮ ನಾಮ ದೇವ. ಹೌದಾದ್ರೆ ಈಗ ಓಂ ಕಚ್ಚಿದ ಸಿಂಹದ ಆರ್ಭಟಕ್ಕೆ ಈ ಬ್ರಹ್ಮಾಂಡದ ಇಲ್ಲೇ ಬಾಯಿಸಿತು ಬೆವರಿ ಬಿಟ್ಟಿರಲು ಸಣ್ಣಗೆ ಮೇಲಕ್ಕೆ ಇಟ್ಟು ಹೋಗಿತ್ತು ಬೇರೆ ಪರ್ವತಗಳು ಆಶಂಕದಲ್ಲಿ ಮೀರಿದ ಲಂಕಾನಗರಕ್ಕೆ ದೊರೆಯಾದ ರಾವಣನಿಗೆ ಬೆಂಬಲವಾಗಿ ಈ ಕಾರ್ಯಕ್ರಮ ಕೈವೇರಿಗೆ ನೋಡ್ತಾರೆ ಮಾರೀಚ ಮಹಾರಾಜ ಆದ್ರೆ ಈ ಸಭಾಮಧ್ಯಕ್ಕೆ ಬಂದ ಕಾರಣನ ಭೂಪತಿ ಭೂಪತಿ ಈ ಸಭಾಮಧ್ಯಕ್ಕೆ ಬಂದ ಕಾರಣ ಏನಂದ್ರೆ ಮಕ್ಕದ ಸೌರ್ಯಕ್ಕೆ ಕಂಡಬೇಕೆಂದರೆ ಲಂಕಾದ್ರಿಯನ್ನು ಒಯ್ಯಿಲ್ಲದೆ ಸ್ವಸಾಯಿ ಪಾಲಿಸುವ ಎಲ್ಲ ಚೋದರಿಗೆ ರಾವಣಾಸುರ ಎಂದು ಬಹಳವಾಯಿತು ಗಂಡಿಯ ಸಾರಥಿ ಕಿಡಿಗಿಚ್ಚೆ ನಾನು ಒಂದು ಸಲಜೆ ಇಷ್ಟದಿಂದ ಆಗಲಿ ಭೂಪತಿ. ಕಾದಾಡಲು ಹೋದರೆ 14,000 ವರ್ಷದೊಟ್ಟನೆ ಒಬ್ಬರ ಮನೆಯದ ಎಲ್ಲರೂ ತಲೆದು ಬಿಸಾಡ್ತಾರಂತೆ. ಆದ ಕಾರಣ ನಿನ್ನ ಸಹಾಯದಿಂದ ಅಲ್ಲಿಗೆ ಹೋಗಿ ರಾಮನ ಮಡದಿಯರಾದ ಸೀತೆಯನ್ನು ತರಬೇಕು ಮಾವ.
ಆ ರಾಮನ ವೈರತ್ವವು ಹೆಚ್ಚಿನ ಮಟ್ಟಿಗೂ ಸದನು ರಾಮನು ಪ್ರತಿ ವರ್ಷ ಶಿರೋಮಣಿಗಳಾದ ಸೀತಾದೇವಿಯನ್ನು ತಡೆಯಿದೆ ನಿನ್ನ ಒಂದು ನೋಡ ಸರ್ಕಾರದ ಕೋಪ ಶ್ರೀರಾಮನ ಕೋಪ ಕೋಪದಿಂದ ಬರುವಂತನಿಗೆ ಲೋಪ ಆಹೋ ಮಾವನಾದ ಮಾರೀಚನೆ ಎಂಡ ಪರಾಕ್ರಮವನ್ನು ಕಂಡು ಕಂಡು ಯಾವತ್ ರಾಜಭೋಗ ಭಾಗ್ಯಗಳನ್ನು ಬಿಟ್ಟು ವನವಾಸನಂ ದೊಡ್ಡರೆಂಡದೋ ಸನ್ಯಾಸಿಗಳಂದು ಸೇರಿಕೊಂಡಿರುವುದು ರಾಮನ ಪರಾಕ್ರಮ ಎನ್ನಂತ ಎನ್ನಗೆ ಸರಿಯಾದವರು ಈ ಮೂರು ಲೋಕದಲ್ಲಿ ಯಾರನ್ನು ಕಾಣಲಿಲ್ಲ. ಹೇಗೆಂದ್ರೆ ವೈಕುಂಠ ವಾಸನಾದ ವಿಷ್ಣುವಿಗೆ ಒಂದು ಎಲ್ಲ ಪಕ್ಷಗಳಿಗೆ ಕರ್ತನಾದ ಗಂಡ ಬೇರುಂಡನಿಗೆ ದೊಡ್ಡ ಮುಖ ಭಾವ ನಮ್ಮ ತಮ್ಮನಾದ ತ್ರಿಸುರಾಸುರನಿಗೆ ಮುಖ ಭುವನ ಬ್ರಹ್ಮಾಂಡ ನಿರ್ಮಿತ ಕೈವ ಬ್ರಹ್ಮನಿಗೆ 4 ಮುಖ, ಕೈಲಾಸ ವಾಸನಾದ ಪಾರ್ವತಿ ಪತಿಯಾದ ಶಂಕರನಿಗೆ 5 ಮುಖ, ಘೋರಧಾರಕಾಂತನಾದ ಷಣ್ಮುಖನಿಗೆ 6 ಮುಖ, ಸರ್ವ ದೇವತೆಗಳಿಗೆ ಭೂಷಣಾದ ಸರ್ಪರಾಜನಿಗೆ 7 ಮುಖ. ದುಷ್ಟಾತ್ಮರನ್ನು ನಷ್ಟಗೊಳಿಸುವ ದುರ್ಗಾ ದೇವತೆಗೆ 8 ಮುಖ, ನಿರುಪಮ ಜ್ಯೋತಿಷಾದಿಗಳಿಗೆ ಕರ್ತನಾದ ನವಗ್ರಹಗಳಿಗೆ 9 ಮುಖ. ಈ ಜಗತ್ತವನ್ನು ಹಿಡಿದು ತಲೆಗಳಿಗೆ ವೈದಾನ ದಿಟ್ಟ ರಾವಣಾಸುರ ಮಾತ್ರ ನನಗೆ ಮಾತ್ರ 10 ಮುಖ 20 ಭುಜಗಳು. ನನಗಿಂತ ಹೆಚ್ಚಿನ ಮುಖದವನು ಈ ಲೋಕದಲ್ಲಿ ಯಾರನ್ನು ಕಾಣಲಿಲ್ಲ. ಎನ್ನದ ಎದುರಾದ ಬೈರ ರುಂಡಗಳ ಕಂಡು ಚೆಂಡೆ ಭೂತಗಳಿಗೆ ಆಹುತಿ ಹಾಕುವೆ. ಇಕ್ಕಿ ಮೀರದಿಂದ ಹಿತರಂ ಲೆಕ್ಕದಿಂದ ತಕ್ಕವಾಡ ಹಕ್ಕರ ಮಣ್ಣುಕ್ಕಜೆ ಅಕ್ಕರದಿಂದ ಮರ ಎಂಡ ನಮ್ಮ ಮಂಡಿದ ಬದಲೇ ನಮ್ಮ ರಂಡತ್ವಕ್ಕೆ ಗುರಿ ಮಾಡಿ ದಂಡಗಳ ದಂಡ ಪ್ರದಂಡ ಭುಜ ಪಾದ ಖಂಡಿತ ಮಂಡಲಕ್ಕೆ ಶ್ರೇಷ್ಠನಾದ ಅಷ್ಟಮೂರ್ತಿಯನ್ನು ಗಟ್ಟಿ ತರ್ತ ಬಂದು ಈ ದುರಧೀರನಾದ ರಾವಣಾಸುರ ಮುಂದೆ ಆ ಪಾಮರನಾದ ರಾಮನ ಪರಾಕ್ರಮ ಎನ್ನಂತ ಗಂಡಗಳ ಮುಂದೆ ಕೊಂಡಾಡಬಹುದಾ? ತೀವ್ರದಿಂದ ಮಾಯಮೃಗವಾಗಿ ಪಂಚವಟ ತೀರದಲ್ಲಿ ರಾಮಲಕ್ಷ್ಮಣ ಬಹುದೂರವಾಗಿ ತೆಗೆದುಕೊಂಡು ಹೋದರೆ ಸರಿ ಎಲ್ಲ ಮಾಡಿದೆ. ಇನ್ನು ಬಿಡಿ ಕಷ್ಟದಿಂದ ಕಳೆದು ಮಾಡಿಬಿಟ್ಟರೆ ಕುಲಕಂಠದ. ನೀನು ತೀವ್ರದಿಂದ ಪಂಚವಟ ತೀರಕ್ಕೆ ಪ್ರಯಾಣ ಮಾಡು ಮಾವ, ರಾಕ್ಷಸ ಕುಲಕ್ಕೆ ಸಂಜೀವ. ರಾವಣ, ನೀನು ಯಾತಕ್ಕೆ ಹುಟ್ಟಿದೆ ಇಂಥ ದುರ್ಗಣ? ಶ್ರೀರಾಮಚಂದ್ರನು ಮನಗೆ ಮಾತ್ರವನ ಅಲ್ಲ, ಶ್ರೀಮನ್ನಾರಾಯಣ ಅವತಾರದೆ ಅದರ ಪರತ್ರವನ್ನು ನಾನು ಪೂರ್ವದಲ್ಲಿಯೇ ಕೇಳಿರುವಲ್ಲ ಮಾವ. ಮಹತ್ವ ದೇವರಿಗೆ ಪ್ರಾರ್ಥನೆ ಆಗಲಿ ನೀನು ನೋಡದೆ ರಾಕ್ಷಸರ ಕುಲವನ್ನು ನಾಶನ ಮಾಡುವುದಕ್ಕೆ ತತ್ತು ತಾನು ರಘುಕುಲದಲ್ಲಿ ಹುಟ್ಟಿದೆ. ನಾವು ಪೌರುಷ ಗರ್ಭದಲ್ಲಿ ಹುಟ್ಟಾರವಲ್ಲ ಮಾವ. ಕೈತ್ರವನ್ನು ಬೆಂಕಿಯನ್ನು ಒಡೆಯಲ್ಲಿ ಕಟ್ಟಿಕೊಂಡು ಬಹುದೆ. ಈ ಶೂರ್ಪನಖಿಯ ಮಾತುಗಳನ್ನು ಕೇಳಿದರೆ ನಮ್ಮ ಕುಲವನ್ನು ನಾಶನ ಆಗುವುದಕ್ಕೆ ಬಿಟ್ಟಿತು. ರಾವಣ, ನಿನಗೆ ಯಾತಕ್ಕೆ ಹುಟ್ಟಿದ ದುರ್ಗಣ? ನನ್ನ ಮಾತನ್ನೇ ಅಂತ ಕುಲಭ್ರಷ್ಟನಾದ ಮಾರೀಚ ನಿಮ್ಮನ ಬೆಂಬಕದಲ್ಲಿ ಬನಕ್ಕೆ ತುಂಡಾಲನೆಂದು ನನಗೆ ಗಂಡು ಬಲವು ತಂಡ ಪ್ರಭು ಮುಂದಾದ ಬೇರೆಯವರು ಆ ಉದ್ದ ರಾಮರ ರಚ್ಚಗಳ ಬಚ್ಚ ಬೇಡ ಮಾವ ಚಕ್ರವಾಳ ಪರ್ವದಂಬಡಿ ಬಡವೆ ಕ್ರಮಣ ಮುಂದೆ ಇಂಥ ಕಟ್ಕೊಳಿತು ಮಾತುಗಳನ್ನು ಆಡುವುದಕ್ಕೆ ನಿನಗೆ ಸ್ವಲ್ಪವಾದರೂ
ರಾಮನಾಥ ನನ್ನ ಮೇಲೆ ಯಾತಕ್ಕೆ ಹುಟ್ಟಿಸಿ ಇಂಥ ದುರ್ಗುಣ? ಯಾತಕ್ಕೆ ಕೋಪ ಮಾಡಿದೆ? ನಿನ್ನ ಮಾತಿಗೆ ಬದಲು ಆಡುವಳಲ್ಲೋ ಮಾಯಪುತ್ರವಾಗಿ ರಾಮಲಕ್ಷ್ಮಣರ ದೂರ ತೆಗೆದುಕೊಂಡು ಹೋಗುತ್ತದೆ. ನೀನು ತಕ್ಷಣ ಸೀತಾದೇವಿಯನ್ನು ರಥದಲ್ಲಿ ಹಾಕಿಕೊಂಡು ರಂಗನಗರವನ್ನು ಸೇರಿದರೆ ನಮ್ಮ ಕಾರ್ಯವು ಕೈಗೂಡುತ್ತದೆ. ಇನ್ಯಾತಕ್ಕೆ ತನ್ನ ರಥವನ್ನು ತಯಾರು ಮಾಡುವ ರಾವಣ ಅದಕ್ಕೆ ದುಡಿಯಲು ಮಲ್ಲಾರೆಡ್ಡಿ ರೋಟ್ರಿಪುರ 500 ರೂಪಾಯಿ, ಶಂಕರಬಂಡೆ ಎಸ್ ವೀರನ್ಗೌಡ 1000 ರೂಪಾಯಿ, ಶಂಕರಬಂಡೆ ಈರಯ್ಯ ಸ್ವಾಮಿ 100 ರೂಪಾಯಿ, ಚಿನ್ನಪುಡಗು ಚಿನ್ನಯ್ಯ ಸ್ವಾಮಿ 101, ಶಂಕರಬಂಡೆ ಶ್ರೀ ಮಾಯಾ ರೂಪವನ್ನು ಮಾಯಾ ರೂಪವನ್ನು ಹೊಯ್ಬರ್ತೀನಿ ಸಾರಥಿ. ನಿನ್ನ ಸತ್ಯಹಾರೆಯನ್ನು ಮುಂದೆ ತಿಳಿಸಬೇಕು ಪ್ರಿಯ. ಎಷ್ಟು ಮಾತುಕ ಸಾಧ್ಯವಲ್ಲದು ಪ್ರಿಯೆ. ಏತಕ್ಕೆ ಹೇಳುವಿನಿ ಕೇಳು.
ಕಾಂತಿ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಚಿತ್ರತರವಾದ ಆಚರಣೆ ಬಿಡಿಸಿ ನೀನು ಹೋಗೋದಲ್ಲಿಗೆ ನನ್ನ ಬುದ್ಧಿ ಸಂಪನ್ನ ಕಾಂತಿ ಕಾಂತ. ಈ ಲೋಕದಲ್ಲಿ ಯಾರಾದರೂ ಕಾರ್ಯವನ್ನ ಮಾಡಬೇಕಾದರೂ ತನ್ನ ಹೆಂಡತಿಯ ಮುಂದೆ ತಿಳಿಸಬಾರದು. ಆದ ಕಾರಣ ನಾನು ಹೋಗುವ ಕಾರ್ಯಗೋಷ್ಠಿ ನಿನಗೆ ಹೆದಕ್ಕಬೇಕು. ಅಲ್ಲಮ್ಮನ್ನು ಎಲ್ಲಿ ಚಂದದಿಂದ ಹಿರಾದ ಬಿಟ್ಟಿಲ್ಲ ಏದಕ್ಕೆ ಬಂದಿನಾರಿ ಸತಿಯಾಳ ಮುಂದೆ ತಿಳಿಸದೆ ಹೋದರೆ ನೀನು ಹೋಗುವ ಕಾರ್ಯವು ಜಯವಾಗುವುದೇನಲ್ಲ. ಇಷ್ಟು ಮಾತಕ್ಕೆ ಸಾಧ್ಯವಲ್ಲದೆ ಎನ್ನ ಮಾತನ್ನು ಕೇಳೋ, ನಿನ್ನ ಪಯಣದ ವಿಚಾರವನ್ನು ತಿಳಿಸು. ಅದೆಷ್ಟು ಮಾತಕ್ಕೆ ಸಾಧ್ಯವಲ್ಲದೆ ಕಾಂತಿ ಏನು ಹೇಳೋ? ನೀನು ಚೆನ್ನಾಗಿ ಹೇಳು.